ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಉಪ್ಸಾರು ಖಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಯಾಕೆ ಇದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ, ನಾನು ಸುಮಾರು ಟೈಮ್ ಉಪ್ಸಾರು ರೆಸಿಪೀಸ್ನ ಹಾಕ್ತಿರ್ತೀನಿ. ಆವಾಗೆಲ್ಲ ಉಪ್ಸಾರು ಖಾರದ ರೆಸಿಪಿ ಕೇಳ್ತಿರ್ತಾರೆ ಸುಮಾರು ಜನ. ಬಟ್ ಎಲ್ಲ ವೀಡಿಯೋದಲ್ಲೂ ನಾನು ಒಂದೇ ರೆಸಿಪಿದು ಸೇಮ್ ಪ್ಯಾಟ್ರನಲ್ಲಿ ಮಾಡೋದನ್ನ ಇನ್ಕ್ಲೂಡ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಲ್ಲ. ಮತ್ತು ಸಮ್ಟೈಮ್ಸ್ ಆಲ್ರೆಡಿ ಖಾರ ಇರುತ್ತೆ, ಜಸ್ಟ್ ಉಪ್ಸಾರು ಮಾತ್ರ ಮಾಡ್ಕೋತಾ ಇರ್ತೀನಿ, ಅಂಥ ಸಿಚುವೇಶನ್ಸು ಇರುತ್ತೆ. ಸೊ ಆವಾಗ ಅಗೇನ್ ನಾನು ಉಪ್ಸಾರು ಖಾರದ ರೆಸಿಪಿ ತೋರ್ಸೋಕ್ಕಾಗಲ್ಲ. ಇದನ್ನು ಒಂದು ಡೆಡಿಕೇಟೆಡ್ ವಿಡಿಯೋ ಆಗಿ ಇಟ್ಬಿಟ್ರೆ ಅಟ್ಲೀಸ್ಟ್ ನೀವು ಕೇಳಿದಾಗ ಅಟ್ಲೀಸ್ಟ್ ನಾನು ಲಿಂಕ್ ಆದರೂ ಕೊಟ್ಟರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಉಪ್ಸಾರು ಖಾರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಉಪ್ಸಾರು ಖಾರಗೆ ನಾನೇನು ಎಕ್ಸ್ಟ್ರಾ ಕಾಂಪ್ಲಿಮೆಂಟ್ ಮಾಡಬೇಕಾಗಿಲ್ಲ, ಅದರದ್ದೇ ಟೇಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಉಪ್ಸಾರು ತಿನ್ನೋರಿಗೆ. ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ನ ತೊಗೋತಾ ಇದ್ದೀನಿ. ಫ್ರೈಯಿಂಗ್ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ತಕ್ಕಂಗೆ ಮೆಣಸಿನ್ಕಾಯಿಗಳನ್ನ ತೊಗೋಬೇಕಾಗತ್ತೆ. ಆ್ಯಂಡ್ ಖಾರದ ಮೆಣಸಿನ್ಕಾಯಿನ ತೊಗೋಬೇಕು. ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಮೆಣಸಿನ್ಕಾಯಿ ತುಂಬ ಸೀದೋದ್ರೆ ಚೆನ್ನಾಗಿರಲ್ಲ. ಆ್ಯಂಡ್ ಹೈ ಫ್ಲೇಮ್ ಇಟ್ಬಿಟ್ರೆ ಇಮ್ಮಿಡಿಯೇಟಾಗಿ ಬ್ಲ್ಯಾಕ್ ಆಗಿಬಿಡುತ್ತೆ ಮೆಣಸಿನ್ಕಾಯಿ ಎಲ್ಲ. ಸೊ ಹಾಗಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಸ್ವಲ್ಪ ಹುರ್ಕೊಳ್ಳಿ. ಇದು ಒಣಮೆಣ್ಸಿನ್ಕಾಯಿ ಆಗಿರೋದ್ರಿಂದ ಬೇಗ ಫ್ರೈ ಆಗುತ್ತೆ. ಆ್ಯಂಡ್ ಎಷ್ಟೋ ಜನ ಡ್ರೈ ರೋಸ್ಟು ಮಾಡ್ಕೋತಾರೆ, ನಿಮ್ಗೆ ಹೇಗೆ ಕನ್ವೀನಿಯೆಂಟ್ ಹಾಗೆ ಮಾಡ್ಕೋಬೋದು. ಜಸ್ಟು ಒಂದು 15 to 20 ಸೆಕೆಂಡ್ಸ್ ಈ ಥರ ಕೈ ಆಡಿಸ್ತಾ ಇದ್ದರೆ ಒಣಮೆಣ್ಸಿನ್ಕಾಯಿ ಪರ್ಫೆಕ್ಟಾಗಿ ಫ್ರೈ ಆಗುತ್ತೆ. ಇವಾಗ ಇಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಬೇಕು. ಯಾಕಂದರೆ ನಾವು ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ಬಿಟ್ಟರೆ ಮತ್ತೆ ಅದು ಅದರದ್ದೇ ಹೀಟಿಗೆ ತುಂಬ ಸೀದೋಗಿಬಿಡುತ್ತೆ. ಸೊ ಹಾಗೆ ಬಿಡಬಾರ್ದು, ಸಪ್ರೇಟಾಗಿ ಈ ಥರ ತೆಗೆದಿಟ್ಕೊಂಬಿಡಿ ಇಮಿಡಿಯೇಟಾಗಿ. ಅದಾದಮೇಲೆ ನೋಡಿ, ಈಗ ಹುರಿದಿರೋ ಅಂಥ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಸ್ವಲ್ಪ ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ರುಬ್ಬಬೇಕಾಗತ್ತೆ. ಆ್ಯಂಡ್ ಇಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ರುಬ್ಬಾರ್ದು. ಯಾಕೆ ಅಂತ ಅಂದರೆ ಟೇಸ್ಟು ಚೆನ್ನಾಗಿ ಬರಬೇಕು ಅಂದರೆ ಮೊದಲಿಗೆ ನೀವು ಒಣಮೆಣ್ಸಿನ್ಕಾಯಿ, ಹುಣಸೆಹಣ್ಣು ಮತ್ತು ಮೆಣಸು, ಜೀರಿಗೆ ಮತ್ತು ತೆಂಗಿನ ತುರಿ ಇಷ್ಟನ್ನು ಮೊದಲಿಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ರುಬ್ಕೊಂಡಂಥ ಖಾರಕ್ಕೆ ಆಮೇಲೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ರುಬ್ಕೋಬೇಕು. ಈ ಥರ ರುಬ್ಕೋಬೇಕು ಆ್ಯಕ್ಚುಲಿ ಉಪ್ಸಾರು ಖಾರಕ್ಕೆ, ಒಂದೇ ಸಲ ಹಾಕ್ಕೊಂಡು ರುಬ್ಬಾರ್ದು. ಸೊ ಈಗ ನಾನು ಫಸ್ಟ್ ಏನೇನೆಲ್ಲ ಹೇಳಿದೆ ಅದನ್ನು ಹಾಕ್ಕೊಂಡು ಇಷ್ಟು ಕನ್ಸಿಸ್ಟೆನ್ಸಿಗೆ ರುಬ್ತೀನಿ, ಆಲ್ಮೋಸ್ಟ್ ಆಗಿರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಮತ್ತೆ ರುಬ್ತೀನಿ. ಈ ಥರ ಮಾಡೋದ್ರಿಂದ ಬೆಳ್ಳುಳ್ಳಿ ಫ್ಲೇವರು ಮತ್ತು ಕೊತ್ತಂಬರಿ ಸೊಪ್ಪು ಫ್ಲೇವರು ತುಂಬ ಚೆನ್ನಾಗಿ ಬರ್ತಿರುತ್ತೆ ಉಪ್ಸಾರು ಖಾರದಲ್ಲಿ. ನೀವು ಒಟ್ಟಿಗೆ ಹಾಕ್ಕೊಂಡು ರುಬ್ಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಈ ಥರ 2 ಸಲ ಸ್ಪ್ಲಿಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಉಪ್ಸಾರು ಖಾರನ. ಇವಾಗ ಇದನ್ನು ನಾನು ಒಂದು ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇಫ್ ಇನ್ ಕೇಸ್ ನೀವೇನಾದರೂ ಸ್ಟೋರ್ ಮಾಡಿ ಮತ್ತೆ ಯೂಸ್ ಮಾಡ್ತೀನಿ ಅನ್ನೋದಾದರೆ ಒಂದು ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೋಬೋದು. ಆ್ಯಕ್ಚುಲಿ ಉಪ್ಸಾರು ಖಾರನೂ ಎಷ್ಟೊಂದು ಜನ ಅವ್ರಿಗೆ ಹೇಗೆ ಕನ್ವೀನಿಯೆಂಟೋ ಹಾಗೆ ಮಾಡ್ಕೋತಾರೆ. ನಾನು ನಮ್ಮನೇಲಿ ಮಾಡೋ ಒಂದು ಮೆಥಡ್ನ ನಾನಿಲ್ಲಿ ಡೆಡಿಕೇಟೆಡಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಎಷ್ಟೊಂದು ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.